ಧಾರವಾಡದ ನವಲೂರಲ್ಲಿ ಚಡ್ಡಿ ಗ್ಯಾಂಗ್ ದಾಳಿ ಕೇಸ್ ಸಂಬಂಧ ನವಲೂರಲ್ಲಿ ನ್ಯೂಸ್ 18 ಗ್ರೌಂಡ್ ರಿಪೋರ್ಟ್ ಅನ್ನ ಮಾಡಿದೆ. ಜೂನ್ 6ನೇ ತಾರೀಕು ನಡೆದಿದ್ದಂತ ಭಯಾನಕ ದರೋಡೆಯ ದೃಶ್ಯ ನ್ಯೂಸ್ 18ಗೆ ಲಭ್ಯವಾಗಿತ್ತು. ಮತ್ತೆ ಪೊಲೀಸರು ಈ ತಂಡಕ್ಕೋಸ್ಕರ ನಿರಂತರವಾಗಿ ಹುಡುಕಾಟವನ್ನ ನಡೆಸ್ತಾ ಇದ್ರು. ಒಬ್ಬನನ್ನ ಸೆರೆ ಹಿಡಿಯಲಾಗಿದೆ ನಿನ್ನೆ. ಉಳಿದಂತ ಗ್ಯಾಂಗ್ನ ಸದಸ್ಯರಿಗೆ ಹುಡುಕಾಟವನ್ನ ಮುಂದುವರಿಸಲಾಗಿದೆ. ಈ ಗ್ಯಾಂಗ್ ಹೆಂಗ್ ಬಂದು ಅಟ್ಯಾಕ್ ಮಾಡುತ್ತೆ ಅನ್ನೋ ಕುರಿತಂತೆ ನ್ಯೂಸ್ 18 ಗ್ರೌಂಡ್ ರಿಪೋರ್ಟ್ ಅನ್ನ ಮಾಡಿದೆ. ಮನೆ ಬಾಗಿಲು ಒಡೆದು ನುಗ್ಗಿ ದರೋಡೆಯನ್ನ ಮಾಡ್ತಾರೆ. ಲಕ್ಷಾಂತರ ರೂಪಾಯಿ ಹಣ, ಚಿನ್ನವನ್ನ ಈ ಗ್ಯಾಂಗ್ ದೋಚ್ಕೊಂಡು ಹೋಗಿತ್ತು. ದಾಳಿಯಿಂದ ಅಶೋಕ್ ಕದಂ ಕುಟುಂಬ ಕಂಗಾಲಾಗಿ ಹೋಗಿತ್ತು. ಇನ್ನು ಮನೆ ಬಿಟ್ಟು ಹೋಗ್ಬಿಟ್ಟಿದ್ರು ಅಶೋಕ್ ಕದಂ ಕುಟುಂಬ. ಘಟನೆ ಬಳಿಕ ಮನೆಗೆ ಗ್ರಿಲ್ ಅನ್ನ ಅಳವಡಿಕೆ ಮಾಡಲಾಗಿದೆ. ಇನ್ನು ಅವತ್ತು ಏನಾಯ್ತು, ಈ ಗ್ಯಾಂಗ್ ಎಷ್ಟು ಜನ ಬಂದಿದ್ರು, ಗ್ಯಾಂಗ್ನಲ್ಲಿ ಯಾವ ತರ ತಮ್ಮ ಮೇಲೆ ಹಲ್ಲೆಯನ್ನ ಮಾಡಿದ್ರು, ಮನೆಯಿಂದ ಹೊರಗಡೆ ಎಳೆದು ಹಾಕಿದ್ರು, ಸೊ ಎಲ್ಲದರ ಬಗ್ಗೆನೂ ಕೂಡ ನ್ಯೂಸ್ 18 ಗ್ರೌಂಡ್ ರಿಪೋರ್ಟ್ ಅನ್ನ ಮಾಡಿದೆ. ಅವತ್ತಿನ ಘಟನೆ ಬಗ್ಗೆ ನ್ಯೂಸ್ 18ಗೆ ಸ್ಥಳೀಯರು ಮಾಹಿತಿಯನ್ನ ಕೊಟ್ಟಿದ್ದಾರೆ. ಜೂನ್ 6ನೇ ತಾರೀಕು ನಡೆದಿದ್ದಂತ ಘಟನೆ ಇದು. 5 ರಾಜ್ಯಗಳಿಗೆ ಮೋಸ್ಟ್ ವಾಂಟೆಡ್ ಆಗಿರುವಂತಹ ಗ್ಯಾಂಗ್ನ ಲೀಡರ್ ಪಾಲಾ ವೆಂಕಟೇಶ್ವರ ರಾವ್ ಬಂಧನ ಆಗಿದೆ. ಉಳಿದಂತ ಸದಸ್ಯರಿಗೋಸ್ಕರ ಪೊಲೀಸರು ಹುಡುಕಾಟವನ್ನ ನಡೆಸ್ತಾ ಇದ್ದಾರೆ. ಇನ್ನು ಆ CCTV ನೋಡಿದಾಗ ನಿಜಕ್ಕೂ ಶಾಕ್ ಆಗುತ್ತೆ, ಆಘಾತ ಆಗುತ್ತೆ. ನಮ್ಮ ಮನೆಯಲ್ಲಿ ನಾವು ಸುರಕ್ಷಿತವಾಗಿ ಎಷ್ಟರ ಮಟ್ಟಿಗೆ ಇರ್ತೀವಿ, ಹಾಗಾದ್ರೆ ಇಂತಹ ಗ್ಯಾಂಗ್ಗಳು ಬಂದಂತ ಸಂದರ್ಭದಲ್ಲಿ ಏಕಾಏಕಿ ನುಗ್ತಾರೆ, ಯಾವಾಗ ಬರ್ತಾರೆ ಅಂತ ಗೊತ್ತಾಗೋದಿಲ್ಲ. ಮನೆಯಿಂದ ಹೊರಗಡೆ ಎಳೆದು ಹಾಕ್ತಾರೆ, ಮನಸೋ ಇಚ್ಛೆ ಹಲ್ಲೆ ಮಾಡ್ತಾರೆ, ವಿವಸ್ತ್ರಗೊಳಿಸ್ತಾರೆ, ಮನೇಲಿದ್ದಂಥ ಬೆಲೆಬಾಳುವಂಥ ವಸ್ತುಗಳನ್ನು ದೋಚ್ಕೊಂಡು ಹೋಗ್ತಾರೆ. ಸೊ ಈ ಗ್ಯಾಂಗ್ ಟಾರ್ಗೆಟ್ ಮಾಡೋದು ನಗರದ ಹೊರವಲಯದಲ್ಲಿ ಇರುವಂಥ ಮನೆಗಳನ್ನ. ಹಗಲೊತ್ತಲ್ಲಿ ಮನೇಲಿ ಯಾರಿರ್ತಾರೆ, ಏನು ಎತ್ತ ಅಂತೇಳಿ ಸ್ಕೆಚ್ ಹಾಕ್ತಾರೆ. ರಾತ್ರಿ ವೇಳೆಯಲ್ಲಿ ಏಕಾಏಕಿ ನುಗ್ತಾರೆ. ಜೂನ್ 6ನೇ ತಾರೀಕು ದಾಳಿಯಾಗಿದ್ದಂತ ಮನೆ ಈಗ ಹೇಗಿದೆ, ಅಲ್ಲಿನ ಸ್ಥಳೀಯರು ಏನಂತಾರೆ, ನಮ್ಮ ಪ್ರತಿನಿಧಿ ಮಂಜುನಾಥ್ ಗ್ರೌಂಡ್ ರಿಪೋರ್ಟ್ ಕೊಟ್ಟಿದ್ದಾರೆ, ನೋಡೋಣ. ಇಡೀ ರಾಜ್ಯವೇ ಬೆಚ್ಚಿ ಬೀಳಿಸುವಂಥ ಚಡ್ಡಿ ಗ್ಯಾಂಗ್ ಈಗ ದಾವಣಕ್ಕೆ ಎಂಟ್ರಿ ಕೊಟ್ಟಿದೆ ಅಂತ ಹೇಳ್ಬೋದು. ಧಾರವಾಡದ ನವಲೂರು ಹೊರಭಾಗದಲ್ಲಿ ನಾವಿದ್ದೀವಿ. ಇಲ್ಲೂ ಕೂಡ ಅಂತಂದರೆ ನಿರ್ಜನ ಪ್ರದೇಶದಲ್ಲಿರುವಂಥ ಮನೆಗಳಿಗೆ ಸ್ಕೆಚ್ ಹಾಕಿದಂಥ ಚಡ್ಡಿ ಗ್ಯಾಂಗ್ ಏನು ಅಶೋಕ್ ಕದಂ ಅವರ ಮನೆ ಕಳ್ಳತನ ಮಾಡೋಕೆ ಮುಂದಾಗಿರ್ತಾರೆ. ಈ ಮನೆಯಲ್ಲೂ ಕೂಡ ಏನಂತಂದರೆ CCTV ಕೂಡ ಅಳವಡಿಸಿದ್ದಾರೆ. ಯಾಕಂತಂದರೆ ನಿರ್ಜನ ಪ್ರದೇಶದಲ್ಲಿರುವಂಥ ಏಕಾಂಗಿ ಮನೆಗಳಲ್ಲೂ ಕೂಡ ತಮ್ಮ ಸೆಕ್ಯೂರಿಟಿಗಾಗಿ CCTVಯನ್ನು ಅಳವಡಿಸಿದ್ದಾರೆ. ಈ CCTV ಫುಟೇಜನ್ನು ನೋಡಿ ಗಮನಿಸಿದಾಗ ಈ ಚಡ್ಡಿ ಗ್ಯಾಂಗ್ ಏನಂತಂದರೆ 4 ಜನರ ತಂಡ ಏನು ಮೈ ತುಂಬ ಎಣ್ಣೆ ಹಚ್ಕೊಂಡು ಬರೀ ಏನಂತಂದರೆ ಮುಖಕ್ಕೆ ಮಾಸ್ಕ್ ಹಾಕಿಕೊಂಡು ಚಡ್ಡಿಯನ್ನು ಧರಿಸಿದಂಥ ಈ ತಂಡ ಏಕಾಏಕಿ ಮನೆಯ ಏನು ಕದವನ್ನು ಒಡೆಯೋಕ್ಕೆ ಬೃಹದಾಕಾರನ ಕಲ್ಲನ್ನು ಯೂಸ್ ಮಾಡ್ತಾರೆ. ಆ ಸಂದರ್ಭದಲ್ಲಿ ಸಂದರ್ಭದಲ್ಲಿ ಅಶೋಕ್ ಕದಂ ಅವರು ಹೊರಗೆ ಬರ್ತಾರೆ. ಅವರ ಮೇಲೆ ಮತ್ತು ಅವರ ಪತ್ನಿ ಮೇಲೆ ಹಲ್ಲೆ ಮಾಡಿದಂಥ ತಂಡ ಏಕಾಏಕಿ ಮನೆಯಲ್ಲಿರುವಂಥ ಅಪಾರ ಪ್ರಮಾಣದ ಚಿನ್ನ ಇರ್ಬೋದು, ಬೆಳ್ಳಿ ಮತ್ತು ಹಣವನ್ನು ದೋಚಿದ್ದಾರೆ. ಈ ವಿಚಾರವಾಗಿ ಮಾತಾಡೋಕ್ಕೆ ಸ್ಥಳೀಯರು ಕೂಡ ಇದ್ದಾರೆ. ಅವತ್ತಿನ ಘಟನೆ ಹೇಗಾಗಿತ್ತು ಅಥವಾ ನಂತರ ಏನಾಗಿದೆ ಎಂಬುದು. ಸರ್, ಅವತ್ತು ನೀವು ಎಲ್ಲಿದ್ರಿ, ಏನಾಗಿ ನಿಮ್ಗೆ ಗೊತ್ತಾಯ್ತು? ಸರ್, ನಾವು ಮನೆಯೊಳಗೆ ಮಕ್ಕೊಂಡಿದ್ದೀವಿ ಸರ್. ಅವತ್ತು ರಾತ್ರಿ 2:30 ಆಗಿತ್ತು ಸರ್ ಆ ದಿವಸ. ಆಮೇಲೆ ನಾವು ಅವರು ಬಂದ್ಮ್ಯಾಗ ಒಂದು ಸ್ವಲ್ಪ ಹೊತ್ತಿಗೆ ನಮ್ಗೆ ಗೊತ್ತಾಯ್ತು ಸರ್ ಅದು. ಆಮೇಲೆ ನಾವು ಎದ್ದು ಬರ್ಬಿಡ್ದು ಅವರು ಅಷ್ಟೊಳಗೆ ಎಲ್ಲ ಅವ್ರಿಗೆ ಹೊಡೆದು ಅದು ಏನು ಅವ್ರದ್ದು ಏನು ತೊಗೋಬೇಕೆಲ್ಲ ತೊಗೊಂಡ್ಕಾರ ಓಡಿ ಹೋಗಿದ್ರಿ ಸರ್ ಅವರು. ನಾವು ಆಮೇಲೆ ಬಂದೀವಿ ಸರ್. CCTV ಫುಟೇಜ್ ನೋಡಿದಾಗ ನಿಮ್ಗೆ ಏನು ಅನ್ನಿಸ್ತು? ಅವರೆಲ್ಲ ಭಾಳ ಭಯ ಅನ್ನಿಸ್ತು ಸರ್. ಅದು ಆ ಥರ ಅವ್ರದ್ದು ಎಲ್ಲ ನೋಡಿದಾಗ ಸರ್, ಅಂದರೆ ಪೂರ್ತಿ ಬೆತ್ತಲೆ ಸರ್. ಬಳೆ ಒಂದು ನಿಕ್ಕರ್, ಒಂದು ಬರ್ಮೋಡಮೆ ಆಗಿದ್ರು ಸರ್ ಅವರು. ಮತ್ತು ಹೊಳೆಲ್ಲ ಮೈಗೆಲ್ಲ ಅವರು ಆಯಿಲ್ ಹಚ್ಕೊಂಡಿದ್ರು ಸರ್. ಆಯಿಲ್ ಹಚ್ಕೊಂಡು ಎಲ್ಲ ಮಂಕಿ ಕ್ಯಾಪ್ ಹಾಕ್ಕೊಂಡು ಸರ್, ಒಂದು ಭಯಾನಕ ಇತ್ತು ಬಿಡಿ ಸರ್ ಅವ್ರು ನೋಡೋದು. ಅದು ಇದು ಸರ್ ದೃಶ್ಯ. ಅದು ನಡೆದಾಗ ನೀವು ನೋಡಿದ್ರೆ ನೆಕ್ಸ್ಟ್ ಅವ್ರು ಪೊಲೀಸರಿಗೆ ನೀವು ಮಾಹಿತಿ ಕೊಟ್ಟರು ಅಥವಾ ಇಲ್ಲೆಲ್ಲ ಮನೆಗಳಿಲ್ಲ, ಇಂಥ ಮನೆ ಸ್ಕೆಚ್ ಹಾಕಿರ್ತಾರೆ, ನೀವು ಕೂಡ ಇಲ್ಲಿ ಸ್ಥಳೀಯ, ನಿಮ್ಗೆ ಈಗ ಭಯ ಹೆಂಗೆ? ನಮಗೂ ಭಾಳ ಭಯ ಇತ್ತು ಸರ್ ಒಂದು 2 ತಿಂಗಳು ಅವಾಗ. ಮತ್ತು ಆಮೇಲೆ ಒಂದು 2 ತಿಂಗಳು ಪೊಲೀಸರು ನೈಟ್ ದಸ್ತಿ ಬಂದ್ರು ಸರ್. 2 ಗಂಟೆ 2:30 ಅದು ಹಿಂಗೆಲ್ಲ ಪಾಪ. ಆ ಟೈಮ್ನಾಗೂ ಮಳೆಗಾಲ ಇದ್ದು ಬಿಡಿ ಸರ್. ಮಳೆಗಾಲ ಇದ್ದರೂ ಅವ್ರು ಒಂದು 2 ತಿಂಗಳು ಕಂಟಿನ್ಯೂ ರೌಂಡ್ಸ್ ಹಾಕಿದ್ರು ಸರ್. ಈಗ ಸ್ವಲ್ಪ ಬರ್ತಾ ಇಲ್ಲ ಸರ್ ಈಗ ಯಾಕೋ. ಹೌದು ಸರ್. ಈ ಥರ ಗ್ಯಾಂಗ್ ಯಾಕಂದ್ರೆ ಇಂಥ ಗ್ಯಾಂಗ್ ನೀವು ಮುಂಚೆ ನೋಡಿದ್ರು ಯಾಕಂದ್ರೆ ಈ ಥರ ಬರುವಂಥ ವ್ಯಕ್ತಿಗಳು? ಇಲ್ಲ ಸರ್, ಇದು ಫಸ್ಟ್ ಟೈಮ್ ಸರ್ ನಾವು ನೋಡಿದ್ದೆ. ಇಲ್ಲಿ ನಮ್ಗೆ ಇಷ್ಟು ದಿನ ಆದರೂ ನಮ್ದು ಮನೆ ಇದ್ದರೂ ಒಂದೀಟು ಭಯ ಇದ್ದಿದ್ದಿಲ್ಲ ಸರ್. ಇದೇನು ಇದು ಇನ್ಸಿಡೆಂಟ್ ಆಗಿ ಒಂದು ಸ್ವಲ್ಪ ಭಯ ಆಗಿದೆ ಸರ್. ಎಲ್ಲ ಈಗ ಅಲ್ಲಿ ಹೆಣ್ಮಕ್ಳಿಗೆ ಅದು ಸರ್ ಮನೆಯೊಳಗೆ ಒಬ್ಬೊಬ್ಬರು ಇರ್ತಿದ್ರು ಬಿಡು ಆ ಟೈಮ್ನಾಗ ಸರ್. ಈಗ ಒಂದು ಸ್ವಲ್ಪ ಭಯ ಪಡಾತ್ತಾರೆ ಸರ್ ಹೆಣ್ಮಕ್ಳೆಲ್ಲ. ಈಗಲೇ ಸ್ಥಳೀಯರು ಕೂಡ ಹೇಳೋರು ಹಾಗೆ ಅಂದು ನಡೆದಂಥ ಘಟನೆಯಿಂದ ಇಲ್ಲಿರುವಂಥ ನಿವಾಸಿಗಳಲ್ಲೂ ಕೂಡ ಸಂಪೂರ್ಣವಾಗಿ ಭಯಭೀತರಾಗಿದ್ದಾರೆ. ಯಾಕಂತಂದರೆ ನಗರದ ಹೊರಭಾಗದಲ್ಲಿರುವಂಥ ಮನೆಗಳು, ನಿರ್ಜನ ಪ್ರದೇಶದಲ್ಲಿರುವಂಥ ಮನೆಗಳಲ್ಲಿರುವ ವಾಸವಾಗುವಂಥ ಜನರು ಕೂಡ ಅಂತಂದರೆ ಇಲ್ಲಿ ವಾಸ ಮಾಡೋಕ್ಕೂ ಕೂಡ ಭಯವಾದಂಥ ವಾತಾವರಣ ನಿರ್ಮಾಣ ಆಗಿದೆ ಎಂಬ ಅನಿಸಿಕೆ ಕೂಡ ಸ್ಥಳೀಯರು ಹೇಳಿದ್ರು ಅಂತ ಹೇಳ್ಬೋದು. ಧಾರವಾಡದಿಂದ ಮಂಜುನಾಥ್, ನ್ಯೂಸ್ 18. ಧಾರವಾಡದ ನವಲೂರಿನಲ್ಲಿ ಭಯದ ವಾತಾವರಣ ಇನ್ನೂ ಮುಂದುವರೆದಿದೆ. ಚಡ್ಡಿ ಗ್ಯಾಂಗ್ ದಾಳಿಯಿಂದ ಜನ ಅಕ್ಷರಶಃ ಬೆಚ್ಚಿಬಿದ್ದಿದ್ದಾರೆ. ಕಾಲೋನಿ ಜನರಿಂದಲೇ ಒಂದು ವಾಟ್ಸ್ಆ್ಯಪ್ ಗ್ರೂಪ್ ಅನ್ನ ಮಾಡ್ಕೊಂಡಿದ್ದಾರೆ.
ಅಂದ್ರೆ ಆ ಭಾಗದಲ್ಲೇ ರಿಪೀಟೆಡ್ಲಿ ಈ ಗ್ಯಾಂಗ್ ಬರ್ತಾ ಇದೆ. ಹೊರವಲಯದಲ್ಲಿರುವಂತಹ ಮನೆಗಳ ಮೇಲೆ ಅಟ್ಯಾಕ್ ಮಾಡ್ತಾ ಇದ್ದಾರೆ, ಮನಸೋ ಇಚ್ಛೆ ಹಲ್ಲೆ ಮಾಡ್ತಾ ಇದ್ದಾರೆ, ಬೆಲೆಬಾಳುವ ವಸ್ತುಗಳನ್ನ ದೋಚ್ಕೊಂಡು ಹೋಗ್ತಾ ಇದ್ದಾರೆ. ಹಾಗಾಗಿ ಆ ಭಾಗದ ಜನ ಎಚ್ಚೆತ್ತುಕೊಂಡಿದ್ದಾರೆ. ಒಂದು ವಾಟ್ಸ್ಆಪ್ ಗ್ರೂಪ್ ಅನ್ನ ಕ್ರಿಯೇಟ್ ಮಾಡ್ಕೊಂಡಿದ್ದಾರೆ. ಡಿಸೆಂಬರ್ 27ನೇ ತಾರೀಕು ಮತ್ತೆ ಅದೇ ಏರಿಯಾಗೆ ಈ ಗ್ಯಾಂಗ್ ಬಂದಿದೆ. ವಿಕಾಸ್ ಕುಮಾರ್ ಅನ್ನೋರ್ ಮನೆಗೆ ಕಲ್ಲೇಟನ್ನ ಫಸ್ಟ್ ಹೊಡೆದಿದೆ. ಕೂಡಲೇ ಲೈಟ್ ಆನ್ ಮಾಡಿ ವಿಕಾಸ್ ಕಿರ್ಚಾಟವನ್ನ ಮಾಡಿದ್ದಾರೆ. ಸ್ಥಳೀಯರಿಗೆ ಗೊತ್ತಾಗಿದೆ ಇವ್ರು ಕಿರ್ಚಾಡ್ತಾ ಇದ್ದಂಗೆ ಯಾರೋ ಬಂದಿದ್ದಾರೆ ಅಂತ. ಕೂಡಲೇ ಎಲ್ಲರೂ ಹೊರಗಡೆ ಬಂದಿದ್ದಾರೆ ಮನೆಯಿಂದ. ಪೊಲೀಸರಿಗೆ ಮಾಹಿತಿಯನ್ನ ಕೊಡ್ತಾರೆ. ಪೊಲೀಸರು ಕ್ಷಿಪ್ರ ದಾಳಿಯನ್ನ ಮಾಡ್ತಾರೆ. ಕಳ್ಳರ ಗ್ಯಾಂಗ್ನ ನಾಯಕನನ್ನ ಸೆರೆ ಹಿಡಿತಾರೆ. ಕಳ್ಳ ಪಾಲ ವೆಂಕಟೇಶ್ವರ ರಾವ್ ಕಾಲಿಗೆ ಗುಂಡೇಟನ್ನ ಹೊಡೆದಿದ್ದಾರೆ. ಕಳ್ಳನನ್ನ ಬಂಧಿಸಿದ್ದಾರೆ ಧಾರವಾಡದ ಪೊಲೀಸರು. ಇನ್ನುಳಿದಂತ ಆರೋಪಿಗಳು ಈ ಗ್ಯಾಂಗ್ನಲ್ಲಿ ಇದ್ದವರಿಗೋಸ್ಕರ ಪೊಲೀಸರು ಶೋಧ ಕಾರ್ಯವನ್ನ ಮಾಡ್ತಾ ಇದ್ದಾರೆ. ಈತ ಗ್ಯಾಂಗ್ ಲೀಡರ್ ಅಂತ ಗೊತ್ತಾಗಿದೆ. ಸುಮಾರು 50ಕ್ಕೂ ಹೆಚ್ಚು ಪ್ರಕರಣಗಳಲ್ಲಿ ಈ ಗ್ಯಾಂಗ್ ಪೊಲೀಸರಿಗೆ ಬೇಕಾಗಿತ್ತು. ಕೇವಲ ನಮ್ಮ ರಾಜ್ಯ ಮಾತ್ರ ಅಲ್ಲ, ಬೇರೆ ಬೇರೆ ರಾಜ್ಯಗಳಲ್ಲೂ ಕೂಡ ಇದೇ ಮಾದರಿಯಲ್ಲಿ ಅವರು ಕಳ್ತನವನ್ನ ಮಾಡಿದ್ರು ಅಂತ ಪೊಲೀಸರು ಗಮನಕ್ಕೆ ಬಂದಿದೆ. ಮತ್ತೆ ಸ್ಥಳೀಯರು ಈ ಹಿಂದೆನೆ ಒಂದು ಪ್ಲಾನ್ ಅನ್ನ ಮಾಡ್ಕೊಂಡಿದ್ರು. ಯಾಕಂದ್ರೆ ಜೂನ್ 6ನೇ ತಾರೀಕು ಘಟನೆ ಆಗಿತ್ತು. ಅಶೋಕ್ ಅನ್ನೋರ್ ಮನೆ ಮೇಲೆ ಈ ತರ ದಾಳಿಯನ್ನ ಮಾಡಿತ್ತು ಈ ಗ್ಯಾಂಗ್ ಮತ್ತೆ ಬರಬಹುದು ಅನ್ನೋ ಒಂದು ಭಯ ಕಾಡ್ತಾ ಇತ್ತು ಜನರಿಗೆ. ಡಿಸೆಂಬರ್ 27ನೇ ತಾರೀಕು ಹಾಗಾದ್ರೆ ಏನಾಗಿತ್ತು? ಆ ಭಯಾನಕ ಘಟನೆಯನ್ನ ಮನೆ ಮಾಲೀಕ ವಿಕಾಸ್ ಕುಮಾರ್ ಎಕ್ಸ್ಪ್ಲೈನ್ ಮಾಡಿದ್ದಾರೆ, ನೋಡೋಣ. ಜಿಲ್ಲೆಯ ಜನರನ್ನ ಬೆಚ್ಚಿ ಬೀಳಿಸಿದಂಥ ಚಡ್ಡಿ ಗ್ಯಾಂಗ್ನ ಓರ್ವ ವ್ಯಕ್ತಿಯನ್ನು ಬಂಧಿಸುವಲ್ಲಿ ಪೊಲೀಸರು ಯಶಸ್ವಿಯಾಗಿದ್ದಾರೆ ಅಂತ ಹೇಳ್ಬೋದು. ಪೊಲೀಸರಿಗೆ ಪ್ರಮುಖ ಈ ವ್ಯಕ್ತಿ ಅರೆಸ್ಟ್ ಆಗೋಕ್ಕೆ ಕಾರಣ ಅಂತಂದರೆ ಈ ಮನೆಯ ಮಾಲೀಕರಂತ ಹೇಳ್ಬೋದು. ವಿಕಾಸ್ ಕುಮಾರ್ ಪಾಟೀಲ್ ಅವರ ಮನೆಗೆ ಏನಂತಂದರೆ ಕಳೆದ 2 ದಿನಗಳ ಹಿಂದೆ ಏನಂತಂದರೆ ಕಳ್ಳತನ ಮಾಡೋಕ್ಕೆ ಮುಂದಾಗಿರ್ತಾರೆ. ತಾವು ಕೂಡ ದೃಶ್ಯದಲ್ಲಿ ನೋಡ್ತಿರ್ಬೋದು, ಮನೆಯ ಬಾಗಿಲಿಗೆ ಬೃಹದಾಕಾರದ ಕಲ್ಲನ್ನು ಈ ಮನೆಗೆ ಒಗೆದಿರ್ತಾರೆ. ನಡೆದಂಥ ಘಟನೆಗೆ ವಿಚಾರವಾಗಿ ಮಾತಾಡೋಕ್ಕೆ ಮನೆ ಮಾಲೀಕರು ನಮ್ಮ ಜೊತೆಗಿದ್ದಾರೆ. ಸರ್, ಅವತ್ತು ಏನಾಗಿತ್ತು? ಇಷ್ಟೊತ್ತಿಗೆ ಬಂದಿದ್ರು? ಏನು ರಾತ್ರಿ ಸರ್ ನಾವು ಊಟದ ಮಾಡ್ಕೊಂಡು 10 ಗಂಟೆಗೆ ಮಲಗಿದ್ಮೇಲೆ 10:30 ನಾವು ಮಲಗಿದ್ವಿ. ಬಟ್ ರಾತ್ರಿ 2:30ಗೆ ಅವರು 2:30ರಿಂದ ಪೌಣೆ 3 ಗಂಟೆ ಆವಾಗ ನಾನು ಸ್ವಲ್ಪ ಎಚ್ಚರ ಇದ್ದೆ. ಮನೇಲಿ ಎಚ್ಚರ ಇದ್ದಾಗ ಅಚಾನಕ್ಕಾಗಿ ಒಂದು ಕಲ್ಲು ಬಿತ್ತು ಮನೆಗೆ ಒಂದು ಕಲ್ಲು ಬಿದ್ದ ತಕ್ಷಣ ನನಗೆ ಡೌಟ್ ಬಂತು. ಯಾಕಂದರೆ ಇದೇ ಥರ ಅಲ್ಲಿ ಒಂದು ಕಳುವಾಗಿತ್ತಲ್ಲ, ಅದು ನಾನೇನು ಅಂದ್ಕೊಂಡೆ ಇದೇ ಥರ ಆಗಬಾರ್ದು ಅಂತಂತೇಳಿ ಆವಾಗ ಒಂದು ನಡೆದಂಥ ಘಟನೆಯಿಂದಲೇ ನಾವೆಲ್ಲನೂ ಇಲ್ಲೆಲ್ಲ ಗ್ರೂಪ್ ಮಾಡಿದ್ವಿ. ಒಬ್ರಿಗೊಬ್ರು ಈ ಥರ ಏನಾದರೂ ಇನ್ಸಿಡೆಂಟ್ ಆದರೆ ಒಬ್ರಿಗೊಬ್ರು ನಾವು ಸಪೋರ್ಟಿಗೆ ಬರೋಣ ಅಂತ. ಹಾಗೆಲ್ಲ ಮಾಡಿದಾಗ ನನಗೆ ಡೌಟ್ ಬಂತು. ಅದು ಕಲ್ಲು ಬಿದ್ದ ತಕ್ಷಣ ನಾನು ಸಣ್ಣಗೆ ಎದ್ದು ನೋಡಿದ್ರೆ ಮತ್ತೆ ಕಲ್ಲು ಬೀಳ್ತಾನೆ ಇತ್ತು. ನನಗೆ ಡೌಟ್ ಬಂತು. ನಾನೇನು ಮಾಡಿದೆ, ಚೀರಾಡ್ತಾ ಕೂಗಾಡ್ತಾ ಎಲ್ಲ ಒಳಗಡೆ ಎಲ್ಲ ಲೈಟ್ ಆನ್ ಮಾಡಿಬಿಟ್ಟು ನಮ್ಮ ಫ್ರೆಂಡ್ಸ್ಗೆ ಎಲ್ಲರಿಗೂ ಫೋನ್ ಮಾಡಿದೆ, ಗ್ರೂಪ್ನಲ್ಲಿ ಇದ್ದವ್ರಿಗೆಲ್ಲರಿಗೂ. ಅಂದರೆ ನಮ್ಮದೊಂದು ಇಲ್ಲಿ ಕಾಲನಿಯಲ್ಲಿ ಏನು ಜನ ಇದ್ದಲ್ಲ ಆ ಗ್ರೂಪ್ ಅಂದರೆ ಅವ್ರಿಗೆಲ್ಲ ಫೋನ್ ಮಾಡಿದಾಗ ಅವರು ಒಬ್ಬೊಬ್ರು ಎಲ್ಲರೂ ಎಚ್ಚೆತ್ಕೊಂಡ್ಮೇಲೆ ನಾನು ಒಳಗಡೆಯಿಂದ ಕೂಗಾಡ್ತಾ ಇದ್ನಲ್ಲ, ಅವ್ರಿಗೆ ಡೌಟ್ ಬಂತು ಒಳಗಡೆ ಒಬ್ಬನೇ ಇಲ್ಲ, ಇನ್ನೊಂದು 4-5 ಜನ ಜಾಸ್ತಿನೇ ಇದ್ದಾರೆ ಅಂತ. ಆ ಥರ ಡೌಟ್ ಬಂದಮೇಲೆ ಅವರು ಕಲ್ಲು ಹೋಗೋದನ್ನು ಬಿಟ್ಬಿಟ್ಟು ಹೋದರು. ಅವ್ರು ಹೋದ್ಮೇಲೆ ನಾವು ಹೊರಗಡೆ ಬಂದು ನೋಡಿದಾಗ ನಮಗೆಲ್ಲ ಫ್ರೆಂಡ್ಸ್ ಏನು ಕಾಲ್ ಮಾಡಿದ್ವಲ್ಲ ಎಲ್ಲರೂ ಹೊರಗಡೆ ಬಂದಮೇಲೆ ನಾವು ಪೊಲೀಸರಿಗೆ ಆಗಿಂದಾಗಲೇ ತುರಂತ ಕಾಲ್ ಮಾಡಿದ್ವಿ. ಕಾಲ್ ಮಾಡಿದ ನಂತರ ಅವರು ಆಗಿಂದಾಗೆ ತಕ್ಷಣ ಪೊಲೀಸರು ಬಂದೇ ಬಿಟ್ಟರು. ಪೊಲೀಸರು ಬಂದರು, ಸಬ್ ಇನ್ಸ್ಪೆಕ್ಟರ್ ಅವರು, ಪ್ರಮೋದ್ ಸರ್ ಅವರು ಬಂದು ಎಲ್ಲ ಅವ್ರು ನಮಗೆ ಇಲ್ಲೆಲ್ಲ ಇನ್ವೆಸ್ಟಿಗೇಷನ್ ಮಾಡಿಬಿಟ್ಟು ಹೋದರು. ಅಂದರೆ ವಾಪಸ್ ನಮ್ಮನ್ನು ವಿದ್ಯಾಗಿರಿ ಪೊಲೀಸ್ ಸ್ಟೇಷನ್ಗೆ ಕರ್ಕೊಂಡು ಹೋಗಿ ಏನು ಹೇಳಿದ್ರು, ಇಲ್ಲ ಬನ್ನಿ ನೀವು FIR ಮಾಡಿಸಿ ನಾವು ಅದ್ರ ಬಗ್ಗೆ ಆ್ಯಕ್ಷನ್ ತೊಗೋಬೇಕು ಅಂತ ಮೊದಲಿದ್ದು. ಇನ್ನೊಂದು ಏನಂತಂದರೆ ಸ್ಟ್ರೀಟ್ಲಲ್ಲಿ ಯಾವುದೇ ಒಂದು ಲೈಟ್ ಇಲ್ಲ. ಮನೆಗಳೇನೋ ಇದ್ದಾವೆ, ಬಟ್ ಸ್ಟ್ರೀಟ್ ಲೈಟ್ ಇಲ್ಲ, ಏನಿಲ್ಲ, ಕತ್ಲು ಜಾಸ್ತಿ. ಹಿಂಗಾಗೋದಕ್ಕೆ ಅವ್ರಿಗೆ ಈ ಮೊದಲು ಇಲ್ಲಿ ಲೈಟ್ನೂ ಇದ್ದಿಲ್ಲ. ಈ ಲೈಟ್ ನಾವಾಗಲೇ ಪ್ರೈವೇಟಾಗಿ ಮಾಡ್ಕೊಂಡಿದ್ದು ಮನೆ ಸೇಫ್ಟಿಗೆ ಅಂತ. ಯಾಕಂದ್ರೆ ಆವಾಗ ಏನಾಗಿತ್ತಲ್ಲ ಅದೇ ಥರ ಇನ್ಸಿಡೆಂಟ್ ಆಗಬಾರ್ದು ಅಂತ ಥರ ಮಾಡ್ಕೊಂಡಿದ್ದು. ಬೆಳಕಿಗೆ ಸ್ವಲ್ಪ ಎಕ್ಸ್ಪೋಸ್ ಆಗಲಿ ಬಂದವರು. ಪೊಲೀಸ್ ಸೆಕ್ಯೂರಿಟಿ ಅಂದರೆ ಅವರು ಪೆಟ್ರೋಲಿಂಗ್ ಮಾಡ್ತಾನೆ ಇರ್ತಾರೆ. ಅದೊಂದು ಕೇಸ್ ಆದಾಗಿಂದ ಪೆಟ್ರೋಲಿಂಗ್ ಮಾಡ್ತಾನೆ ಇರ್ತಾರೆ. ಆದರೆ ಎಲ್ಲ ಟೈಮಲ್ಲೂ ಎಲ್ಲ ಸಿಚುವೇಷನ್ ಎಲ್ಲ ಪ್ರೆಸೆಂಟ್ ಪೋಸ್ಟಲ್ಲಿ ಇರೋಕ್ಕಾಗಲ್ಲ. ಅವ್ರು ಮಾಡ್ತಾರೆ. ಅವರು ಡಿಫೆನ್ಸ್ ಸ್ಟಾಫ್ ಅವರು ಎಲ್ಲ ಅವರು ತಮ್ಮ ಕೆಲಸ ಮಾಡ್ತಾ ಇದ್ದಾರೆ, ಅದೇನು ತೊಂದರೆ ಇಲ್ಲ. ಇನ್ನೂ 3 ಜನರ ಚಡ್ಡಿ ಗ್ಯಾಂಗ್ ಬಂಧಿಸೋಕೆ ವಿಶೇಷ ತಂಡವನ್ನು ಪೊಲೀಸ್ ಕಮಿಷನರು ಕೂಡ ನಿಯೋಜನೆ ಮಾಡಲಾಗಿದ್ದು, ಆ 3 ಜನ ಚಡ್ಡಿ ಗ್ಯಾಂಗ್ನ ಬಂಧಿಸೋಕೆ ಕೂಡ ಏನು ಶೋಧ ಕಾರ್ಯ ಕೂಡ ಮುಂದುವರೆದಿದೆ ಅಂತ ಹೇಳ್ಬೋದು. ಧಾರವಾಡದಿಂದ ಮಂಜುನಾಥ್ ರೆಡ್ಡಿ, ನ್ಯೂಸ್ 18.